ಭಾಗವಹಿಸ್ತಿದ್ದೀರಾ, ಯಾವ ರೀತಿ ಒಂದು ಯಶಸ್ಸು ಕಾಣಿಸ್ತಾ ಇದೆ ಸರ್? ಸರ್, ಇದು ಕುಮಾರಣ್ಣರವರ, ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ, ವಿಜೇಂದ್ರವರ ಮತ್ತು ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರ ಈ 1.25 ವರ್ಷದ ಸಾರ್ವಜನಿಕ ಭ್ರಷ್ಟಾಚಾರಗಳ ಮೇಲೆ ಇವತ್ತು ಒಂದು ಪಾದಯಾತ್ರೆಯನ್ನು ಜನರ ಕಣ್ತರಿಸಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಇದರಲ್ಲಿ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹೆಸರನ್ನ ಹೇಳ್ಕೊಂಡು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂತು, ಅವರ ಹಣವನ್ನು ಯಾವುದೇ ಅನುಮತಿ ಇಲ್ಲದೇ ಬೇರೆ ಬೇರೆ ಉದ್ದೇಶಗಳಿಗೆ ಸರ್ಕಾರದ ಖಜಾನೆ ಖಾಲಿಯಾಗಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಹಣ ದುರುಪಯೋಗ ಆಗಿದೆ ಅಂಥೇಳಿ. ಆ ಹಣವ ದುರುಪಯೋಗ ಆಗಿದೆ ಅಂತ ಹೇಳಿದ ಮೇಲೆ ಅದನ್ನು ಎಲ್ಲ ಇಡೀ ಸರ್ಕಾರ ಅದಕ್ಕೆ ಪಾಲ್ದಾರರಾಗಿರ್ತಾರೆ. ಪರ್ಸೆಂಟೇಜ್ ವಿಚಾರ ಅಲ್ಲ, ಇಡೀ ಪರಿಶಿಷ್ಟ ಪಂಗಡ ಯಾರ ಹೆಸರನ್ನ ಹೇಳಿ ಅಧಿಕಾರಕ್ಕೆ ಬಂದರೂ ಆ ಹಣವೇ ನೇರವಾಗಿ ಬೇರೆಯವರ ಖಾತೆಗೆ ವರ್ಗಾವಣೆ ಆಗಿರೋದ್ರಿಂದ ಕೂಡಲೇ ಅವರು ಈ ಸರ್ಕಾರವನ್ನು ಎಚ್ಚೆತ್ಕೋಬೇಕು, ನೀವು ಹೋಗ್ತಾ ಇರ್ತಕ್ಕಂಥ ಮಾರ್ಗ ಸರಿಯಲ್ಲ ಅಂಥೇಳಿ ನಾವು ಜನರಿಗೆ ವಿಧಾನಸಭೆಯಲ್ಲಿ ಏನು ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ, ಈ ಮುಖೇನ ಜನರಿಗೆ ತಿಳಿಸ್ಬೇಕು ಅಂಥೇಳಿ ಎಲ್ಲ ಮುಖಂಡರುಗಳು BJP ಮತ್ತು ನಮ್ಮ JDS ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ಸಾಂಕೇತಿಕವಾಗಿ ಒಂದು ಪಾದಯಾತ್ರೆಯನ್ನು ಮಾಡ್ತೀವಿ. ಸರ್, BJP ಸರ್ಕಾರದಲ್ಲಿ ಮಾಡಿದಂಥ ಹಗರಣವನ್ನು ಬಯಲ್ಗೆಳಿತೀವಿ ಅಂತ DK ಶಿವಕುಮಾರ್ ಅವರು ಜನಾಂದೋಲನ ಮಾಡ್ತಿದ್ದಾರೆ. ನಾನು ಅದನ್ನೇ ಹೇಳಿದ್ದೀನಿ. ಹಾಗಿದ್ದರೆ ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ರಿ? ನೀವು ಯಾಕೆ ಸುಮ್ಮನಿದ್ರಿ? ದಯವಿಟ್ಟು ಮಾಡಿ. ತಪ್ಪು ಯಾರೇ ಮಾಡಿದರೂ ಕೂಡ ಅವರು ಆಚೆ ಬರಲಿ, ಜನರಿಗೆ ಗೊತ್ತಾಗಲಿ. ಹಂಗಾರೆ ಏನು ಕಾರಣಕ್ಕೆ ಇಲ್ಲಿವರೆಗೆ ಇಟ್ಕೊಂಡಿದ್ರಿ? ನಾವು ಮಾಡ್ತೀವಿ, ನಾವು ಮಾಡೋದನ್ನ ನೀವು ಬಯಲ್ಗಳಿದ್ರೆ ನಿಮ್ದು ಎಳಿತೀವಿ ಅಂತಲ್ಲ. ಅದರಿಂದ ಕೂಡಲೇ ಅದನ್ನು ತನಿಖೆ ಮಾಡಿ, ಯಾರೇ ತಪ್ಪು ಮಾಡಿದರೂ ತಪ್ಪೇ ತನಿಖೆ ಮಾಡಿ. ಆದರೆ ಇಲ್ಲಿ ಆಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪಂಗಡದ ಹಣ ಇದಕ್ಕೆ ಯಾರು ಸಂಬಂಧಿಕರು ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ. ಮೂಡ ಹಗರಣದಲ್ಲಿ BJP ಹಾಗೂ JDS ಅವ್ರಿಗೂ ಸೈಟ್ ಹಂಚಿಕೆ ಆಗಿದೆ ನೋಡಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ ಎರಡೂ ಕಡೆ ಭೂಮಿ ಕಳ್ಕೊಂಡಂಥವ್ರಿಗೆ 11,400 ಸ್ಕ್ವೇರ್ ಫೀಟ್ನ ಕೊಡಬೇಕು ಅಂಥೇಳಿ ತೀರ್ಮಾನ ಆಗಿದೆ. ಅದರಲ್ಲಿ ಆ್ಯಕ್ಟ್ ಕೂಡ ಆಗಿದೆ 13ರಲ್ಲಿ. ನಿಜವಾದಂಥ ರೈತರಿಗೆ ಕೊಟ್ಟಿದ್ರೆ ತೊಂದರೆ ಇಲ್ಲ. ಬೇನಾಮಿ ರೈತರ ಹೆಸರಿನಲ್ಲಿ ಬೇನಾಮಿಯಾಗಿ ಅಥವಾ ಸತ್ತಿರ್ತಕ್ಕಂಥವ್ರು ಅಥವಾ ಬೇರೆಯವರು ತಗೊಂಡಿದ್ದರೆ ಕೂಡಲೇ ತನಿಖೆ ಮಾಡಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕ್ರಮ ತಗೊಳ್ಳಿ. ಕುಮಾರಣ್ಣವರು 11 ತಿಂಗಳು ಮಂತ್ರಿ ಆಗಿರಲ್ಲ, ಕೇಂದ್ರ ಸರ್ಕಾರನೇ ಬೀಳುತ್ತೆ ಅಂತ DK ಶಿವಕುಮಾರ್ ಹೇಳ್ತಿದ್ದಾರೆ. ಕುಮಾರಣ್ಣವರು 11 ತಿಂಗಳು ಮಂತ್ರಿ ಆಗಿರಲ್ಲ, 11 ತಿಂಗಳು ಮಂತ್ರಿ ಆಗಿರಲ್ಲ. ನಾನು ಅದನ್ನೇ ಹೇಳಿದೆ ನೆನ್ನೆ. ಇದು ಆನ್ಸಿಸ್ಟರ್ ಪ್ರಾಪರ್ಟಿ ಅಲ್ಲ, ವಂಶ ಪಾರಂಪರ್ಯ ಪ್ರಾಪರ್ಟಿಗಳೇ ಇರಲ್ಲ. ಇದು ಜನರಿಂದ ಆಯ್ಕೆ ಆಗುವಂಥದ್ದು. ಕರ್ನಾಟಕದ ಜನ ಮತ್ತು ನರೇಂದ್ರ ಮೋದಿಯವ್ರಿಗೆ ಈ ದೇಶದ ಜನ ಎಲ್ಲಿವರೆಗೆ ಆಶೀರ್ವಾದ ಮಾಡಿದ್ದಾರೆ ಅಲ್ಲಿವರೆಗೆ ಇರ್ತಾರೆ. ಈಗ ನಾನು ಹೋದ ಸಾರಿ ಈಗ 1 ವರ್ಷದಲ್ಲಿ MLA ಇದ್ದೆ, 5 ವರ್ಷದಲ್ಲಿ 6 ವರ್ಷದಲ್ಲಿ ಮಂತ್ರಿ ಇದ್ದೆ, ಇವತ್ತಿಲ್ಲ. ಜನರ ತೀರ್ಮಾನ. ಅದರಿಂದ ನೀವು ಎಷ್ಟು ದಿವಸ ಇರ್ತೀರಿ ನೋಡಿ, ಆಮೇಲೆ ಕುಮಾರಣ್ಣವ್ರ ಬಗ್ಗೆ ಮಾತನಾಡೋದು. ಥ್ಯಾಂಕ್ ಯು.